ಗೊನೆಗಳೆಲ್ಲ ತುಂಬಾ ಚೆನ್ನಾಗಿ ಬಂದವು. ಚೆನ್ನಾಗಿ ಬಂದವೆ. ಹಾ ಸರ್ ಮುಂಚೆ ಎಲ್ಲ ಹೋದ ವರ್ಷ ಈ ತರ ಗೊನೆಗಳು ಅವು ಇರಲಿಲ್ಲ. ಇಲ್ಲ ಇದ್ದಿರ್ಲಿಲ್ಲ. ಈ ವರ್ಷ ಚೆನ್ನಾಗಿ ಈ ಹಿಡಿದಿದ್ದಾವೆ. ವರ್ಷ ಚೆನ್ನಾಗಿ ಹಳ್ಳಿ ಹಿಡ್ದಾವೆ. ಹೋದ ವರ್ಷ ಹಳ್ಳಿ ಇದ್ದಿರ್ಲಿಲ್ಲ. ಸೂಪರ್ ಆಗಿದೆ ಈ ವರ್ಷ. ಚೆನ್ನಾಗಿದಾವೆ. ಸರ್ ಇದಕ್ಕೆ ಏನೇನು ಇದನ್ನ ಕೊಟ್ಟಿದ್ರಿ ನೀವು? ಅರೇಕಾ ಪವರ್. ಓಕೆ. ಮತ್ತು 5 ಲೀಟರ್ ಕ್ಯಾನ್ ಸರ್. ಈಗ 5 ಲೀಟರ್ ಕ್ಯಾನ್ ಅರೇಕಾ ಪವರ್ ಜೊತೆಗೆ ಗ್ರೀನ್ ಗೋಲ್ಡ್ ಅದನ್ನ ಕೊಟ್ಟಿದ್ರಿ. ನೆಕ್ಸ್ಟ್ ಅದ್ರ ರಕ್ಷಕ್ ಗ್ರೋ ಗೋಲ್ಡ್ ಕೊಟ್ಟಿದ್ವಿ. ಎರಡನ್ನು ಈ 4 ಪ್ರಾಡಕ್ಟ್ನ ಇದಕ್ಕೆ ಯೂಸ್ ಮಾಡಿದ್ದೀವಿ. ಮಾಡಾದ್ಮೇಲೆ ನಿಮಗೆ ಏನೇನು ಚೇಂಜಸ್ ಕಾಣ್ತು ಸರ್? ಫಸ್ಟ್ ನಮಗೆ ಗಿಡ ಕ್ಲೀನಾಗಿ ಹಸಿರ ಆಯ್ತು. ಓಕೆ ಅಂದ್ರೆ ಮುಂಚೆ ಎಲ್ಲ ಅರಿಶಿನ ಗಿಡ ಇತ್ತು, ಅಷ್ಟೊಂದು ಇದಿರ್ಲಿಲ್ಲ. ಮತ್ತೆ ರೋಗ ಎಲ್ಲ ಹೋಗ್ಬಿಟ್ಟಿತ್ತು. ರೋಗ ಇಲ್ಲ. ಹೊಸ ಗರಿ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಎಷ್ಟೆಷ್ಟು ಒಂಬಾಳೆ ಹಿಡ್ತಿದ್ವು? ಒಂದು 2-3 ಇರ್ಬೇಕು. ಈ ವರ್ಷ ಚೆನ್ನಾಗಿದೆ. ಎಷ್ಟೇ? ಇವಾಗಲೇ 4 ಇದಾವೆ ಸರ್. 4 ಇದಾವೆ. 6, 7 ಒಂಬಾಳೆ ತನಕಲೂ ಇದಾವೆ. ಈ ತರ ಎಲ್ಲ ಹೋದ ವರ್ಷ ಎಲ್ಲ ಆಲ್ ಡ್ರಾಪಿಂಗ್ ಭಾಳ ಇತ್ತ. ಇದ್ದಿರ್ಲಿಲ್ಲ ಅಷ್ಟೊಂದು. ಈ ವರ್ಷ ಚೆನ್ನಾಗಿ ಹಳ್ಳ ಹಿಡಿತದ. ಈ ವರ್ಷ ಒಂಬಾಳೆ ನೋಡಿದ ಅಣ್ಣ ಫಸ್ಟ್ನೇ ಕುಂಚಿಗೆ ಹಳ್ಳೆಲ್ಲ ಹಿಡ್ದಿತ್ತ ಹೋದ್ಸಲಿ ಇದ್ದಿರ್ಲಿಲ್ಲ, ಎಲ್ಲ ಒಣಗೋಗಿದ್ವು. ಓಕೆ. ಒಂಬಾಳೆ ಅದೆಲ್ಲ ಬರ್ತಾ ಇದೆಯಲ್ಲ ಹೊಸದು, ಅದೆಲ್ಲ ಹೇಗಿದೆ ಈಗ? ಹೊಸ ಒಂಬಾಳೆ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಡ್ರಾಪ್ ಆಗ್ತಾ ಇಲ್ಲ ಅಷ್ಟೊಂದು. ಅಂದ್ರೆ ಹಳ್ಳೆಲ್ಲೂ ಡ್ರಾಪ್ ಆಗಿಲ್ಲ. ಅಂದ್ರೆ ಹೋದ ವರ್ಷ ತುಂಬಾ ಸುರಿದಿತ್ತು ಹಳ್ಳು. ಹಳ್ಳು ಚೆನ್ನಾಗಿ, ಹಳ್ಳೆಲ್ಲ ಉದುರೋಗಿತ್ತು, ಏನಿದ್ದಿರ್ಲಿಲ್ಲ. ಓಕೆ. ಈ ವರ್ಷ ಎಲ್ಲೂ ಆ ಥರ ಸುರಿದಿಲ್ಲ ಹಳ್ಳು. ಯಾವ ಮರದ ಹತ್ರನೂ ಸುರಿದಿಲ್ಲ. ಯಾವ ಮರದ ಹತ್ರನೂ ಕಾಣ್ತಾ ಇಲ್ಲ. ಎಲ್ಲ ಒಂದೊಂದು ಫಸ್ಟಿಗೆ ಇರೋ ಇದೈತೆ. ಈ ವರ್ಷ ಚೆನ್ನಾಗಿದೆ. ಸರ್ ಇದು ಎಷ್ಟು ವರ್ಷದ ತೋಟ? ಇದು ಒಂದು 7ರಿಂದ 8 ವರ್ಷ ಸರ್. 7ರಿಂದ 8 ವರ್ಷದ ತೋಟ. ಫಸ್ಟಿಗೆ ಏನಿದ್ದಿರಲಿಲ್ಲ. ಈ ವರ್ಷ ಚೆನ್ನಾಗಿದೆ. ಈ ವರ್ಷ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಇವತ್ತು ಹೊಳಲ್ಕೆರೆ ತಾಲೂಕು ಲಂಬಾಣಿ ಹಟ್ಟಿ ಗ್ರಾಮದಲ್ಲಿ ಇರ್ತಕ್ಕಂಥ ತೋಟ. ನೋಡ್ಬೋದು ನೀವು, ಬಿಸಿಲು 36 ಡಿಗ್ರಿ ಸೆಲ್ಸಿಗ್ರೇಡ್ನಲ್ಲಿ ಇವತ್ತು ಹೊಳಲ್ಕೆರೆ ತಾಲೂಕಲ್ಲಿ ತುಂಬ ಬಿಸಿಲಿದೆ. ಹಾಗಾದರೂ ಈ ತೋಟ ನೋಡಿದರೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಅಷ್ಟು ಹಸಿರು ವನ ಆಗಿದೆ. ನೋಡ್ಬೋದು ನೀವು. ಇಲ್ಲಿ ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಈ ಒಂದು ಅಡಿಕೆ ತೋಟಕ್ಕೆ ಏನೇನು ಉಪಯೋಗಿಸಿದ್ರು ಮತ್ತು ಈಗ ಬರೋಕ್ಕೆ ಏನು ಕಾರಣ ಆಯಿತು ಈ ಥರ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುರೇಶ್ ನಾಯ್ಕ ಅಂತ. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಊರು ಮತ್ತು ನಿಮ್ಮ ತಾಲೂಕು ಯಾವುದು ಅಂತ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಲಂಬಾಣಿ ಹಟ್ಟಿ. ಓಕೆ. ರೋಗ ಜಾಸ್ತಿ ಇತ್ತು ಇದಕ್ಕೆ, ಗಿಡಕ್ಕೆ ರೋಗ ಜಾಸ್ತಿ ಇತ್ತು. ರೋಗ ಇದು ಇಡಿಮುಡಿ ರೋಗ, ಕೊಳೆ ರೋಗ ಇತ್ತು. ಕೊಳೆ ರೋಗ ಎಲ್ಲ ಹೋಗ್ಬಿಟ್ಟಿದೆ, ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಚೆನ್ನಾಗಿ. ಅಂದರೆ ಸರ್ ನಿಮಗೆ ಗೋಲ್ಡನ್ ಸಾಯಿಲ್ ಫಸ್ಟ್ಗೆ ಉಪಯೋಗಿಸೋಕ್ಕೆ ಹೆಂಗೆ ಗೊತ್ತಾಯ್ತು ನಿಮಗೆ? ಈ ಥರ ವಿಡಿಯೋ ನೋಡ್ತಿದ್ದೆ ಮೊಬೈಲ್ನಾಗೆ, ಅಂದರೆ ಯೂಟ್ಯೂಬಲ್ಲಿ. ಸರ್ ಇದು ನೀವು ಗೋಲ್ಡನ್ ಸಾಯಿಲ್ ಬಳಸಿರ್ತಕ್ಕಂಥ ಈ ಒಂದು ಬಾಟ್ಲಿ ಇದು. ಸರ್ ಇದನ್ನು ಎಷ್ಟು ಲೀಟ್ರ್ ಹಾಕೊಂಡಿದ್ದೀರಿ ಡ್ರಮ್ಮಿಗೆ? 2.5 ಲೀಟ್ರ್ ಹಾಕೊಂಡಿದ್ದೆ. 2.5 ಲೀಟ್ರ್ ಜೊತೆಗೆ ಮತ್ತೆ ಇನ್ನೊಂದು ಗ್ರೀನ್ ಗೋಲ್ಡ್ ಹಾಕಿದ್ವಿ. ಗ್ರೀನ್ ಗೋಲ್ಡ್ ಮತ್ತೆ ಅರೇಕಾ ಪವರ್ ಎರಡನ್ನು ಮಿಕ್ಸ್ ಮಾಡಿ ಗಿಡಕ್ಕೆ ಎಷ್ಟೆಷ್ಟು ಹಾಕಿದ್ರಿ? 1 ಲೀಟ್ರ್. ಮತ್ತೆ ನೆಕ್ಸ್ಟು ರಕ್ಷಕು ಗ್ರೋ ಗೋಲ್ಡ್ ಅದನ್ನ ಎಷ್ಟು ಹಾಕಿದ್ರಿ ಗಿಡಕ್ಕೆ? ಅರ್ಧ ಲೀಟ್ರು. ಇವೆಲ್ಲ ಕರೆಕ್ಟಾಗಿ ಉಪಯೋಗಿಸಿದ್ದೀರ. ಯಾಕೆ ನಾವು ಬಾಟ್ಲಿನ ತೋರಿಸ್ತೀವಿ ಅಂದರೆ ರೈತರು ಏನು ಹಾಕಿದಾರೋ ಏನೋ ಕೆಲವೊಬ್ರಿಗೆ ಗೊತ್ತಿರಲ್ಲ. ಆಮೇಲೆ ನಮ್ಮದು ಗೋಲ್ಡನ್ ಸಾಯಿಲ್ ಅಂತೇಳಿ ಕರೆಕ್ಟಾಗಿ ಫೋನ್ ನಂಬರು ಪ್ರತಿಯೊಂದು ಸಹ ನಮ್ಮ ಬಾಟ್ಲಿಯಲ್ಲಿ ಸೇರಿರುತ್ತೆ. ಯಾಕೆಂದರೆ ಇವತ್ತು ಹಲವಾರು ಕಂಪ್ನಿಗಳಿದಾವೆ. ಹಂಗಾಗಿ ಅಣ್ಣ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ರೈತರಿಗೆ ಅಂದರೆ ಎಲ್ಲರೂ ಚೆನ್ನಾಗಿ ಆಗಲಿ ಅಂತಾನೆ ಹೇಳೋದು ನಾವು. ಓಕೆ ಅಣ್ಣ, ಓಕೆ. ತುಂಬ ಸಂತೋಷ ಆಯಿತು. ನೆಕ್ಸ್ಟ್ ಬೇಕಾದರೆ ಇನ್ನೂ ಒಂದು ನಾವು ವೀಡಿಯೋನ ಮಾಡೋಣ. ನಿಮಗೀಗ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಕೊನೆ ತನಕಲೂ ಒಂದು 3 ವೀಡಿಯೋ ಮಾಡಿದರೆ ಕಾಯಿಗಟ್ಟೋದು ಅದನ್ನೆಲ್ಲ, ಆಮೇಲೆ ನಾವು ರೈತರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾ, ನೀವು ಎಲ್ಲ ರೈತರಿಗೂ ಸಹ ಬಂದವರಿಗೆ ಹಲವಾರು ಜನಕ್ಕೆ ಹೇಳಿದ್ದೀರಾ ಮತ್ತು ನನಗೆ ಫೋನ್ ಮಾಡಿಸಿದ್ದೀರಾ. ತುಂಬ ಧನ್ಯವಾದ ಅಣ್ಣ, ಇಲ್ಲೇ ತನಕ ನಿಮ್ಮ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
ಸರ್ ಇದು ಎಷ್ಟನೇ ಬಾರಿ ಇದಕ್ಕೆ ಅರೇಕಾ ಪವರು, ಗ್ರೀನ್ ಗೋಲ್ಡು ಮತ್ತು ಗ್ರೋ ಗೋಲ್ಡು ರಕ್ಷಕು ಕೊಟ್ಟಿದ್ದೀರಿ? ಎಷ್ಟು ಬಾರಿ ಕೊಟ್ಟಿದ್ದೀರಿ ಇಲ್ಲಿಗೆ? ಇವಾಗ ಕೊಟ್ಟರೆ ಎರಡನೇ ಬಾರಿ ಕೊಡ್ತಾ ಇದ್ದೀರಾ. ಅಂದರೆ ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತಾ ಇದ್ದೀರಾ ಸರ್ ಈಗ? ಇವಾಗ ವರ್ಷಕ್ಕೆ 3 ರಿಂದ 4 ಬಾರಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀರಾ. ಅಂದರೆ ನಿಮಗೆ ರಿಸಲ್ಟ್ ಬಂದಿರೋದ್ರಿಂದ ನೀವು 4 ಬಾರಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀರಿ ಅಂತ ನಮ್ಮದು. ಓಕೆ. ಅಂದರೆ ಸರ್ ನೀವು ಖರ್ಚಿಗೆ ಹೋಲಿಸ್ಕೊಂಡ್ರೆ ನಿಮಗೆ ಏನು ಅನಿಸುತ್ತೆ ಖರ್ಚು? ಇದೇ ಕಮ್ಮಿ ಖರ್ಚು, ಅವೆಲ್ಲ ಇದ್ರೆ ಜಾಸ್ತಿ ಖರ್ಚು. ಬೇರೆ ಬೇರೆ ಮಣ್ಣು ವರ್ಷಂಗೆ ಇಲ್ಲ, ಚೆನ್ನಾಗಿ ಬರುತ್ತೆ. ನೀವು ಯಾವ ಗೊಬ್ಬರನೂ ಹಾಕಿಲ್ಲ ಸರ್? ಮತ್ತೀಗೆಲ್ಲ ರಾಸಾಯನಿಕ ಎಲ್ಲ ಉಪಯೋಗಿಸ್ತಾರೆ, ತೋರ್ಸಕ್ಕೆ ಗೊತ್ತೇ ಇಲ್ಲ ಗಿಡಗಳಿಗೆ, ಯಾವತ್ತೂ ಹಾಕಿಲ್ಲ. ನೀವು ರಾಸಾಯನಿಕದಿಂದ ದೂರ ಉಳಿದಿದ್ದೀರಾ. ಹೌದು, ರಾಸಾಯನಿಕ ತೋರ್ಸೇ ಇಲ್ಲ ನಾವು. ಮುಂಚೆ ಎಲ್ಲ ಸರ್ ಈ ಗರಿಗಳು ಉದ್ದ ಬರ್ತಿದ್ವಾ, ಏನು ಮೊಟುಗೆ ಇದ್ವಾ, ಯಾವ ಥರ ಇದ್ವಾ? ಸ್ವಲ್ಪ ಸಣ್ಣಗಿತ್ತು, ರೋಗ ಕಾಣ್ತಿತ್ತು ಸರ್. ಈಗೆಲ್ಲ ಉದ್ದ ಗರಿಗಳು ಬಂದಿದ್ದಾವೆ. ಉದ್ದ ಗರಿ ಬಂದವು. ಅದೇ ತುಂಬ ಉದ್ದ ಮತ್ತು ಊಚ ಬಂದಿದ್ದಾವೆ. ಸರ್ ನಿಮ್ಮನ್ನ ಬೇರೆ ಈಗ ಯಾರು ಅಕ್ಕಪಕ್ಕ ರೈತರು ನೋಡ್ತಾರೋ ನಿಮ್ಮನ್ನ ಕೇಳ್ತಾರ? ಕೇಳ್ತಾರೆ, ಏನು ಆಗ್ತಾ ಇದೆಯಾ, ಚೆನ್ನಾಗಿದಾವ ಅಂತ ಕೇಳಿದ್ದಾರೆ. ಅಂದರೆ ನೀವು ಮುಂಚೆ ಏನು ಉಪಯೋಗಿಸ್ತಿದ್ರಿ, ಈಗೇನು ಉಪಯೋಗಿಸ್ತದೆ ಅಂತ ಕೇಳಿದೆ. ನೀವು ಹೇಳಿದ್ರಾ? ಹೇಳಿದ್ದೀವಿ, ಆಗ್ತಾ ಇದೀವಿ, ಹಾಕ್ರಿ ಅಂತ. ಓಕೆ. ನೀವು ಹಂಗಾರೆ ಬೇರೆ ಭಾಳ ರೈತರಿಗೆ ಫೋನ್ ಮಾಡಿಸಿದ್ರಿ ನೀವು? ಓಕೆ. ನಿಮಗೀಗ ಈ ವರ್ಷ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವೀಗ 2ನೇ ಬಾರಿ ಇವರಿಗೆ ಅರೇಕಾ ಪವರು, ಗ್ರೀನ್ ಗೋಲ್ಡು, ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತವಾಗಿ ಫಲಿತಾಂಶ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಹಿಡುಮುಂಡಿಗೆ ರೋಗ ಮತ್ತು ಕೊಳೆಯ ರೋಗದಿಂದ ಹರಳು ಉದುರುವ ಸಮಸ್ಯೆ ಮತ್ತು ಹಳದಿ ಬಣ್ಣದಿಂದ ಕೂಡಿದ್ದ ತೋಟ ಇಂದು ಹಚ್ಚ ಹಸಿರಾಗಿ ಅದ್ಭುತ ಫಲಿತಾಂಶ ಬಂದಿದ್ದು ರೈತರ ಸಂತೋಷಕ್ಕೆ ಕಾರಣವಾಗಿದೆ. ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಬಹುದಾಗಿದ್ದು ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ವೀಕ್ಷಿಸಿ. ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ. ಧನ್ಯವಾದಗಳು. ರೈತರಿಂದ ರೈತರಿಗೋಸ್ಕರ ರೈತರದೇ ಕಂಪನಿಯೇ ಗೋಲ್ಡನ್ ಸಾಯಿಲ್ ಎಂದರೆ ತಪ್ಪಾಗಲಾರದು. ಕರ್ನಾಟಕದ ಅತ್ಯಂತ ವಿಶ್ವಾಸಾರ್ಹ, ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಬಹುದಾಗಿದೆ. ಧನ್ಯವಾದಗಳು.